ನಿಮ್ಮ ವಾಹಿನಿ, ಇದ್ದಿದ್ದು ಇದ್ದ ಹಾಗೆ. ಕರಿಕೆತನಹಳ್ಳಿ ಗ್ರಾಮದ ಯೋಗೇಶ್ ಎಂಬ ನಾನು ಸುಮಾರು 5 ಲಕ್ಷ ವೆಚ್ಚ ಮಾಡಿ 15ನೇ ಹಣಕಾಸು ಯೋಜನೆಯಡಿ ನಿರ್ವಹಿಸಿರುವ ಕಾಮಗಾರಿಗೆ ಭ್ರಷ್ಟ ಅಧಿಕಾರಿ ಪಿಡಿಒ ಮಲ್ಲೇಶ್ ರವರು ನಕಲಿ ಜಿಪಿಎಸ್ ಫೋಟೋ ಮತ್ತು ಸುಳ್ಳು ಬಿಲ್ ಸೃಷ್ಟಿ ಮಾಡಿ ನನಗೆ ಸೇರಬೇಕಾದ ಹಣವನ್ನು ಲಪಟಾಯಿಸಿದ್ದಾರೆ. ಈ ಸಂಬಂಧ ಸೂಕ್ತ ದಾಖಲೆಗಳನ್ನು ಸಲ್ಲಿಸಿ ಕಾಂತಾಪುರ ಗ್ರಾಮ ಪಂಚಾಯಿತಿ, ನಾಗಮಂಗಲ ತಾಲೂಕು ಪಂಚಾಯಿತಿ ಮತ್ತು ಮಂಡ್ಯ ಜಿಲ್ಲಾ ಪಂಚಾಯಿತಿ ಅಧಿಕಾರಿಗಳಿಗೆ ವಂಚನೆ ಮಾಡಿರುವ ದಾಖಲಾತಿಗಳ ಜೊತೆಗೂಡಿ ದೂರು ದಾಖಲು ಮಾಡಿದ್ದೇನೆ. ಆದರೂ ಕೂಡ ನನಗೆ ನ್ಯಾಯ ದೊರೆಯುತ್ತಿಲ್ಲ. ಕಳೆದ 4 ತಿಂಗಳಿನಿಂದ ಅಧಿಕಾರಿಗಳ ಹಿಂಬರಹ ಉತ್ತರಕ್ಕಾಗಿ ಕಾಯುತ್ತಿದ್ದೇನೆ. ಆದರೂ ಕೂಡ ಈ ಹಿಂದೆ ಕಾರ್ಯನಿರ್ವಹಿಸುತ್ತಿದ್ದ ಪಿಡಿಒ ಮಲ್ಲೇಶ್ ಮತ್ತು ಅಧಿಕಾರಿಗಳಿಂದ ಯಾವುದೇ ಉತ್ತರ ದೊರೆಯುತ್ತಿಲ್ಲ. ದಯವಿಟ್ಟು ಈ ವ್ಯಕ್ತಿ ಸಿಕ್ಕರೆ ನನಗೆ ಮಾಹಿತಿ ನೀಡಲು ಹೇಳಿ ಎಂದು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮಲ್ಲೇಶ್ ರವರು ಕಾಣೆಯಾಗಿದ್ದಾರೆ ಎಂದು ಫೋಟೋ ಹಿಡಿದು ತಾಲೂಕು ಪಂಚಾಯಿತಿ ಆವರಣದಲ್ಲಿ ಕರಿಕ್ಯಾತನಹಳ್ಳಿ ಯೋಗೇಶ್ ಅವರು ಆಕ್ರೋಶಭರಿತವಾಗಿ ಮಾತನಾಡಿದರು. ಕರಿಕ್ಯಾತನಹಳ್ಳಿ ಗ್ರಾಮದವರು ಕಾಂತಾಪುರ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ್ರು. ನಮ್ಮ ಮಿಸ್ಸಸ್ಸು ಅಲ್ಲಿ ಗ್ರಾಮ ಪಂಚಾಯತಿ ಮೆಂಬರ್ ಆಗಿದ್ದರು. ಆಗ 15ನೇ ಹಣಕಾಸು ಸುಮಾರು ಒಂದು 5 ಲಕ್ಷವನ್ನು ನಾವು ವರ್ಕ್ ಮಾಡಿದಂಥ ಕೆಲಸ ಏನು ಮಾಡಿದ್ದಾನೆ ಈ ವ್ಯಕ್ತಿ, ಫೋರ್ಜರಿ ಬಿಲ್ ಮಾಡಿ ನಾವು ಕೊಟ್ಟಿರುವಂಥ ಕಾಮಗಾರಿ ಬಿಲ್ಲನ್ನು ತಗೊಂಡೋಗಿ ಎಲ್ಲೋ ಬಚ್ಚಿಟ್ಕೊಂಡು ಅವನೇ ಯಾವುದೋ ಒಂದು ಸೃಷ್ಟಿ ಮಾಡ್ಕೊಂಡು ಬಿಲ್ ಮಾಡ್ಕೊಂಡು ಬೇರೆ ಪಂಚಾಯಿತಿಗೆ ವರ್ಗಾವಣೆ ಮಾಡ್ಕೊಂಡು ಹೋಗಿದ್ದಾನೆ. ನಾವು ಕೇಳಿದ್ರೆ ಫೋನ್ ರಿಸೀವ್ ಮಾಡ್ತಾಯಿಲ್ಲ. ಇವನಿಗೆ ಸಪೋರ್ಟು ತಾಲೂಕ್ ಪಂಚಾಯಿತಿ ಇವು ಭ್ರಷ್ಟದಲ್ಲಿ ಒಂದಲ್ಲ. ಇವು ಸುವರ್ಣ ಗ್ರಾಮ ಪಂಚಾಯಿತಿ ಇದೈತೆ ಕಾಂತಾಪುರ ಸುಮಾರು ಅವ್ರಿಗೆ ಹೆಚ್ಚಿಗೆ ಒಂದು 25 ಲಕ್ಷ ಹಗರಣ ಮಾಡಿದ್ದಾರೆ. ಇವನು ತನಿಖೆಗೆ ಹಾಕಿ ಅಂತ ಪೊಸಿಷನ್ ಮಾಡ್ತಾಯಿದ್ದೀವಿ. ನಾವು ಮಾಡಿರೋಂಥ ಕಾಮಗಾರಿ ದುಡ್ಡನ್ನು ನಮ್ಗೆ ಕೊಡಿಸಿ ಸಾಲ ಮಾಡಿ ನಾವು ಮಾಡಿದ್ದೀವಿ. ಇದಕ್ಕೆ ಪ್ರಶ್ನೆ ಉತ್ತರನೇ ಇಲ್ಲ. ಉಡಾಫೆ ಉತ್ತರ. ನಾನು ನೋಡಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಇದ್ರಲ್ಲಿ ಎಷ್ಟು ಕಂಪ್ಲೇಂಟ್ ಕೊಟ್ಟಿದ್ದೀನಿ ನಿಮಗೆ? ನಾನು ಕೊಟ್ಟಿರೋ ಕಂಪ್ಲೇಂಟ್ ಯಾವ ನೋಡಿ, 2ನೇ ತಿಂಗಳು ಇವಾಗ ಕಾಲೇ 4ನೇ ತಿಂಗಳು ನಾನೊಂದು ಲೆಟ್ರ್ ಕೊಟ್ಟಿದ್ದೀನಿ. ಆ ಲೆಟ್ರಿಗೆ ಉತ್ತರ ಇಲ್ಲ. ಉಡಾಫೆ ಉತ್ತರ ಮಾಡ್ಕೊಂಡಿದ್ರು. ಒಬ್ರಿಗೂ ಕೈ ಸಿಗ್ತಾ ಇಲ್ಲ. ಇನ್ನು ಯಾರನ್ನ ನಾವು ಕೇಳಬೇಕಾದ್ರೆ ಇವರು ಅಧಿಕಾರಿಗಳೇ ಇಷ್ಟೊಂದು ಡ್ಯೂಟಿ ಮಾಡ್ಬೇಕಾದ್ರೆ ನಾವು ಯಾರನ್ನ ಕೇಳಬೇಕು? ನಾನು CO ಕೊಟ್ಟಿದ್ದೀನಿ, EO ಕೊಟ್ಟಿದ್ದೀನಿ, ಗ್ರಾಮ ಪಂಚಾಯತಿಗೆ ಕೊಟ್ಟಿದ್ದೀನಿ, ಪ್ಲಸ್ ಲೋಕಾಯುಕ್ತರಿಗೂ ಕೊಟ್ಟಿದ್ದೀನಿ. ನಾನು ಈಗ ಆಲ್ರೆಡಿ ಲೋಕಾಯುಕ್ತರು ಲೆಟ್ರ್ ಕಳಿಸಿದ್ದಾರೆ. ನಾನು ಇನ್ನೊಂದು ವಾರದಲ್ಲಿ ಅವ್ರಿಗೆ ಯಾವುದು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡೋಕೆ ಮಾಡಿದ್ದೀನಿ. ನಮ್ಮನ್ನ ಪರಿಶೀಲನೆ ಕರೆದಿದ್ದಾರೆ, ಹೋಗ್ತೀನಿ. ಯಾವುದೇ ಉತ್ತರನ ಇವ್ರು ಉತ್ತರನೇ ಕೊಡ್ತಾ ಇಲ್ಲ. ನಾನು ಕೊಟ್ಟಿರೋಂಥ ಡಾಕ್ಯುಮೆಂಟ್ಸಿಗೆ ಇವರೆಲ್ಲ ಉಡಾಕೆ ಉತ್ತರ. ಒಂದು ಕಾಮಗಾರಿ ಆಗದೆ ಬಿಲ್ ಮಾಡ್ಕೊಂಡು ಹೋಗಿದ್ದಾರೆ. ನಾವು ಮಾಡಿರೋ ಕಾಮಗಾರಿನ ಸಹ ಫೋರ್ಜರಿ ಮಾಡ್ಕೊಂಡು ಬಿಲ್ ಮಾಡ್ಕೊಂಡು ಎತ್ಕೊಂಡು ಹೋಗಿದ್ದಾರೆ. ಈ PDO ಸಾಮಾನ್ಯ PDO ಅಲ್ಲ, ದೊಡ್ಡ ಭ್ರಷ್ಟ. ಈ ಮಲ್ಲೇಶ್ ಇದ್ದಾರೆ ಇವರು ದೊಡ್ಡ ಭ್ರಷ್ಟ. ಏನು ಒಂದು ಫೋನ್ ರಿಸೀವ್ ಮಾಡ್ತಾ ಇಲ್ಲ. ನಮಗೆ ಕೊಟ್ಟಿರೋಂಥ ಡಾಕ್ಯುಮೆಂಟ್ ಕಾಮಗಾರಿ ಮಾಡಿರೋಂಥ ಕಾಮಗಾರಿ ಬಿಲ್ಗಳನ್ನ ರಿಸೀವ್ ನಮ್ಗೆ ಕೊಡ್ತಾ ಇಲ್ಲ. ಪೇಮೆಂಟ್ ಮಾಡ್ಕೊಂಡು ಹೋಗಿದ್ದಾರೆ. ಯಾವ ಥರ ನಾವು ಇನ್ನು ಯಾರನ್ನ ಕೇಳಬೇಕು? EO ಕೇಳಿದ್ರೆ ನನಗೆ ಗೊತ್ತಿಲ್ಲ ಅಂತ ಪರೀಕ್ಷೆ ಮಾಡ್ತಾರೆ, ಉತ್ತರ ಕೊಡ್ತಾ ಇಲ್ಲ EO. ಇವರೆಲ್ಲ ಹಗರಣದಲ್ಲಿ EOನೇ ಸಪೋರ್ಟ್ ಇಲ್ಲದೆ ಇವ್ರು PDO ಇಷ್ಟು ಮಾತಾಡ್ತಾ ಇಲ್ಲ. ಒಬ್ಬ EO ಇಲ್ಲಿ ನಾನು ದುಡ್ಡು ಕೊಟ್ಟು ಬಂದವ್ರು ಸುಮಾರು ಒಂದು 35 ಲಕ್ಷ ದುಡ್ಡು ಕೊಟ್ಟು ಬಂದವರು EO. ನಾವೇನು ಮಾಡೋದು ಸರ್, ವರ್ಷಕ್ಕೆ ಇಷ್ಟು ಅಂತ ನಾವು ಟಾರ್ಗೆಟ್ ಮಾಡಲೇಬೇಕು ಅಂತ ಒಬ್ಬ PDO ಹೇಳ್ತಾ ಇರ್ಬೇಕಾದ್ರೆ ಇನ್ನು ಯಾರು ಜನಸಾಮಾನ್ಯ ಇನ್ನು ಯಾವ ಥರ ಪರೀಕ್ಷೆ ಮಾಡೋಕ್ಕಾಗಿದೆ? ನಮ್ಮಂತರಿಗೆ ಪರೀಕ್ಷೆ ಮಾಡೋಕ್ಕೆ ಹೋದರೆ ಗ್ರಾಮ ಪಂಚಾಯತಿ ಈಗ ಹೇಳ್ತಾರೆ ಅವರು, ಈಗೆಲ್ಲ ಅವಧಿ ಮುಗಿದ ಸರ್, ಮಿಕ್ಕಿದ ದುಡ್ಡನ್ನ ಪರೀಕ್ಷೆ ಮಾಡ್ಕೊಂಡು ನಾವು ಮಾಡ್ಕೊಂಡು ಹೋಗ್ಲೇಬೇಕಲ್ಲ ಸರ್, ನಾವೇನು ಮಾಡ್ತೀವಿ? EO ಟಾರ್ಗೆಟ್ ಮಾಡಿಬಿಟ್ಟಿದ್ದಾರೆ ನಮ್ಮನ್ನು, ಇಷ್ಟು ಆಗಬೇಕು ಅಂತ ನಮ್ಮನ್ನು ಅಂತ ಹೇಳ್ತಾರೆ. ಯಾರನ್ನ ಪ್ರಶ್ನೆ ಮಾಡೋದು ನಾವು? ಅಧಿಕಾರಿಗಳು ಇವರೇ ಈಗ ಮೇಯ್ಬೇಕಾರೆ ಸಾರ್ವಜನಿಕರಿಗೆ ಎಲ್ಗೂ ಹೋಗ್ತಾರೆ ಸರ್. ನಾವು ಮಾಡಿರೋಂಥ ಕೆಲಸ ಕಾಮಗಾರಿಗಳು ಬಿಲ್ ಕೊಡಲ್ಲ ಅಂದಮೇಲೆ ಯಾವ ಥರ ಪರೀಕ್ಷೆ ಮಾಡೋಕ್ಕಾಗಿದೆ? ಪಂಚಾಯತಿಲ್ಲ ದುಡ್ಡು ಕೊಟ್ಟು ಟ್ರಾನ್ಸ್ಫರ್ ಮಾಡ್ಕೊಂಡು ಹೋಗಿದ್ದಾರೆ ಬೇರೆ ಕಡೆಗೆ. ಯಾವಾಗ ನಮ್ಮ ಹಗರಣಗಳೆಲ್ಲ ನಾನು ಎತ್ತಿಡಿದ್ರೆ ಅವಾಗ ದುಡ್ಡು ಕೊಟ್ಟು ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಸುಮ್ಮನೆ ಟ್ರಾನ್ಸ್ಫರ್ ಮಾಡೋಕ್ಕಾಗಲ್ಲ. 2 ಕಡೆ ಪಂಚಾಯತಿ ಮೇಂಟೈನ್ ಮಾಡ್ತಿದ್ರೆ ಇವರೆಲ್ಲ ಈ ಥರ ಲಪ್ಟಾಯಿಸ್ಕೊಂಡು ದುಡ್ಡು ಮಾಡ್ಕೊಳ್ಳೋಕ್ಕೆ 2 ಕಡೆ ಪಂಚಾಯತಿ. ಯಾವ ಥರ ಪೊಸಿಷನ್ ಮಾಡೋದು ಹೇಳಿ? EO ಕೇಳಿದ್ರೆ ಇದು 3 ತಿಂಗಳಾಗಿದೆ. ಅದು ನಾವು ಕೊಟ್ಟಿರೋಂಥ ಒಂದು ಉತ್ತರ ಕೊಡ್ತಾ ಇಲ್ಲ ಅಂದಮೇಲೆ ಇನ್ನು ಯಾಕೆ ನಾವು ಸಾರ್ವಜನಿಕರಿಗೆ ಪೊಸಿಷನ್ ಮಾಡಬೇಕು? ನಾವು ಪ್ರಶ್ನೆ ಡಾಕ್ಯುಮೆಂಟ್ಸು ಸಮೇತ ಹಾಕ್ತೀನಿ. ಯಾವುದು ಪೊಸಿಷನ್ ಮಾಡಿಲ್ಲ, ಎಲ್ಲ ಡಾಕ್ಯುಮೆಂಟ್ಸ್ ಅಂತ ಹಾಕ್ತೀನಿ. ನೋಡಿ ಅವರು ಸೀಲು ಸೈನ್ ಎಲ್ಲ ಥರ ಯಾವ ಥರ ಇದೆ ನೋಡಿ. ನಾವು ಸುಳ್ಳು ಹೇಳಿದ್ರೆ ನೋಡಿ ಸರ್. ಇಲ್ಲೇ ಭ್ರಷ್ಟ ಅಧಿಕಾರಿಯನ್ನು ಬೆಂಬಲಿಸುತ್ತಾ ನಾಗಮಂಗಲ ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಹಣಾಧಿಕಾರಿ ಸತೀಶ್ ರವರು PDO ಮಲ್ಲೇಶ್ ರವರ ಬೆನ್ನಿಗೆ ನಿಂತಿದ್ದಾರೆ ಎಂದು ಕರಿಕ್ಯಾತನಹಳ್ಳಿ ಗ್ರಾಮದ ಯೋಗೇಶ್ ಅವರು ಆರೋಪ ಮಾಡಿದರು. ನಾಗಮಂಗಲ ತಾಲೂಕಿನ ವ್ಯಾಪ್ತಿಯಲ್ಲಿ 28ಕ್ಕೂ ಹೆಚ್ಚು ಗ್ರಾಮ ಪಂಚಾಯಿತಿಗಳಿದ್ದು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಕೊರತೆ ಎದ್ದು ಕಾಣುತ್ತಿದೆ. ಕೆಲವೇ ವ್ಯಕ್ತಿಗಳು 28 ಪಂಚಾಯಿತಿಯನ್ನು ನಿರ್ವಹಣೆ ಮಾಡುತ್ತಾರೆ. ಇದನ್ನೇ ಬಂಡವಾಳ ಮಾಡಿಕೊಂಡ PDO ಮಲ್ಲೇಶ್ ರವರು ಕಾಂತಾಪುರ ಗ್ರಾಮ ಪಂಚಾಯಿತಿಯ ಜೊತೆಗೆ 2-3 ಪಂಚಾಯಿತಿಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದಾರೆ. ಹಗರಣಗಳು ದಾಖಲೆ ಸಮೇತ ಹೊರಬೀಳುತ್ತಿದ್ದಂತೆ ಕಾಂತಾಪುರ ಗ್ರಾಮ ಪಂಚಾಯಿತಿಯಿಂದ ಮತ್ತೊಂದು ಪಂಚಾಯಿತಿಗೆ ವರ್ಗಾವಣೆ ಮಾಡಿಸಿಕೊಂಡಿದ್ದಾರೆ.
ಇವರ ಭ್ರಷ್ಟಾಚಾರವು ಕಾಂತಪುರ ಗ್ರಾಮ ಪಂಚಾಯಿತಿಯಲ್ಲಿ ಹೆಗ್ಗಿಲ್ಲದಂತೆ ನಡೆಯುತ್ತಿದೆ. ನೋಡಿ ಸರ್, ಇದು ಜಿಲ್ಲಾ ಪಂಚಾಯಿತಿ ಮಂಡ್ಯ. ನೋಡಿ ಸರ್, ಬೇಕಾಗಿತ್ತು ಇವಾಗ. ಆಮೇಲೆ ನಮ್ಮ ಪೇಪರ್ಗಳನ್ನ ಅವರು ಜೆರಾಕ್ಸ್ ಮಾಡಿ ನಾವು ಕಂಡನ ಮನೆ ಬಡ್ಡಿ ದುಡ್ಡು ತಂದು ಇದು ಮಾಡ್ತಾ ಇದೀವಲ್ಲ, ಆ ಪೇಪರ್ ತೆಗೆದು ಎಸೆಗೆ ಕೊಡ್ತಾವ್ರೆ. ನಾವು ತೆರಿಗೆ ದುಡ್ಡನ್ನ ಇವರು ಎಲ್ಲಿ ಬೇಕಲ್ಲಿ ಕೋಲ್ ಮಾಡ್ಕೊಂಡು ಪೊಸಿಷನ್ ಮಾಡ್ತಾ ಇದ್ದಾರೆ. ನಾವು ಬರೀ ಅವ್ರಿಗೆ ಮೇಲೆ ಸಾಲ ಮಾಡ್ಕೊಂಡು ಕೆಲಸ ಮಾಡೋದಾಗೈತೆ. ಹಾಂ, ಕೇಳಿದ್ರೆ ಉಡಾಫೆ ಉತ್ತರ. ನೋಡಿ ಕಾಮಗಾರಿಗಳು ಅದಾವ, ಹೇಳ್ತೀನಿ ಎಷ್ಟು ಕಾಮಗಾರಿಗಳಿವೆ. ಅವು ಕೆಲಸ ಮಾಡಿದ್ರೆ ಒಂದೂ GPS ಆಗಿಲ್ಲ, ಒಂದು ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಹಾಂ, ಆಟೋ ಡೀಸೆಲ್ಗೆ ಮಾಡ್ತೀನಿ ಅಂತ ಸುಮಾರು 1 ಲಕ್ಷಾಂತರ ರೂಪಾಯಿ ದುಡ್ಡು ನಾನು ಲೂಟಿ ಮಾಡೋರು ಅಲ್ವೇ? ಹಾಂ, ಇಲ್ಲ, ನಾನು ಎಲ್ಲ ಡಾಕ್ಯುಮೆಂಟ್ಸು ಕೊಡ್ತೀನಿ. ಈಗ ಲೋಕಾಯುಕ್ತ ಕರೆದರೆ ಈ ವಾರ ನಾನು ಲೋಕಾಯುಕ್ತರಿಗೆ ಏನು ರಿಪೋರ್ಟ್ ಮಾಡಬೇಕು ಮಾಡ್ತೀನಿ. ನೋಡಿ ಎಲ್ಲ ಕಾಮಗಾರಿಗಳನ್ನ ಎಲ್ಲ ಡಾಕ್ಯುಮೆಂಟ್ ಸಮೇತ ರಿಲೀಸ್ ಮಾಡಿದ್ದೀನಿ ಆಲ್ರೆಡಿ. ಎಲ್ಲ ಡಿಪಾರ್ಟ್ಮೆಂಟ್ ಇಲಾಖೆಗಳು ಏನೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಏನಾರ ಇರಲಿ ಸರ್, ಒಬ್ಬರು ಸಾರ್ವಜನಿಕರು ಬಂದು ಕಂಪ್ಲೇಂಟ್ ಕೊಟ್ಟಾಗ ಅದಕ್ಕೆ ಏನಾರು ಸರಿಯಾಗಿ ಉತ್ತರ ಕೊಡಬೇಕು. ಏನು ಉತ್ತರ ಕೊಡ್ತಾ ಇಲ್ಲ. ಎಷ್ಟು ದಿನ ಆಗೈತೆ ನೋಡಿ. ಹಾಂ, ಯಾರನ್ನ ಪ್ರಶ್ನೆ ಮಾಡ್ಬೇಕು ನಾವು ಆಗದೆ ಅಂತ ಹೇಳ್ತೀವಿ ಸರ್. ಕನಿಷ್ಠ ಕಾಂತಪುರ ಪಂಚಾಯತಿಲಿ ಒಂದು 30 ಲಕ್ಷ ಮೇಲಾಗೈತೆ ಸರ್. ಸುವರ್ಣಗ್ರಾಮ, ಕಾಂತಪುರ ಸುವರ್ಣಗ್ರಾಮ ಅಂತಂದರೆ ಸುಮಾರು ಅದರಲ್ಲಿ ಒಂದು 25 ಲಕ್ಷ ಆಗುತ್ತೆ. ನಾವು 15ನೇ ಹಣಕಾಸಲ್ಲಿ ಸುಮಾರು ಒಂದು 5 ಲಕ್ಷ ಕಾಮಗಾರಿ ಪೇಮೆಂಟ್ ನಾವು ಕೆಲಸ ಮಾಡೋದ್ರಲ್ಲಿ ಎಕ್ಸ್ಟ್ರಾ ಪೇಮೆಂಟ್ ಮಾಡ್ಕೊಂಡಿರೋದು. ಕಾಮಗಾರಿನೇ ಆಗದಲ್ಲೇ GPS ಮಾಡ್ದಲ್ಲೇ ಒಂದು ಹೆಚ್ಚು ಕಡಿಮೆ ಒಂದು 3 ಲಕ್ಷ ಅಮೌಂಟ್ ಆಗ್ಬೇಕು. ನಂದು ಸುಮಾರು ಒಂದು 5 ಲಕ್ಷ ಹೆಚ್ಚುವರಿ ಮಾಡ್ಕೊಂಡಿದ್ದಾನೆ. ಬೇರೆ ಕಾಮಗಾರಿಗಳು ಅನುಷ್ಠಾನ ಮಾಡಿದ್ರೆ ನನಗೆ ಲೆಟ್ರ್ ಕೊಡ್ತಾನೆ ನೋಡಿ. ಈ ಥರ ಲೆಟ್ರು, ಇದ್ರ ಲೆಟ್ರ್ ನೋಡಿ, ನೀವು ಓಡಿ ಸರ್. ನಾನು ಮಾಹಿತಿ ಹಾಕಿ ಕೇಳಿದ್ದೀನಿ. ನೋಡಿ ಅವ್ರ ಸಿಗ್ನೇಚರ್ ನೋಡಿ. ಪಂಚಾಯಿತಿ ವ್ಯಾಪ್ತಿ ಹಳ್ಳಿಗಳಲ್ಲಿ ಸ್ವಚ್ಛತೆ ಹೆಸರಿನಲ್ಲಿ ಲಕ್ಷ ಹಣವನ್ನು ಬಿಲ್ ಮಾಡಿದ್ದಾರೆ. ಸುವರ್ಣಗ್ರಾಮ ಯೋಜನೆಯಡಿ 25 ಲಕ್ಷಕ್ಕೂ ಹೆಚ್ಚು ಹಣ ಭ್ರಷ್ಟಾಚಾರವಾಗಿದೆ. ಕಸ ಸಂಗ್ರಹಣೆ ಮಾಡುವ ಆಟೋ ವಾಹನದ ಖರ್ಚು ವೆಚ್ಚ ಮತ್ತು ಡೀಸೆಲ್ ವೆಚ್ಚದಲ್ಲಿ ಲಕ್ಷ ಬಿಲ್ ಮಾಡಲಾಗಿದೆ. ಸಮಗ್ರ ತನಿಖೆಗಾಗಿ ತಪ್ಪಿತಸ್ಥರು ಮಲ್ಲೇಶ್ವರರ ವಿರುದ್ಧ ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿದರು. ದುಡ್ಡನ್ನ ರಿಲೀಸ್ ಮಾಡಿಸ್ಬೇಕು, ಇಲ್ಲ ಇಂಥ PDOನ ಅಮಾನತ್ ಮಾಡಬೇಕು. ಇವರಂತ ಇವನು ಇವಕ್ಕೆ ಸಪೋರ್ಟ್ ಇದ್ದಾರೆ ಸರ್. ಒಬ್ಬ ಮೇಲಧಿಕಾರಿ ಏನೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಂತಂದರೆ ಇವರು ಸಪೋರ್ಟ್ ಇದೆ. ಸಪೋರ್ಟ್ ಇಲ್ಲದೆ ಅವ್ರು ಮಾಡಲ್ಲ. ಇವರು ಪೇಮೆಂಟನ್ನು ಕೆಳಧಿಕಾರಿಗಳು ಸುಮ್ಮನೆ ತಗೊಳಕ್ಕಾಗಲ್ಲ. ಮೇಲಧಿಕಾರಿಗಳು ಸಪೋರ್ಟ್ ಇದ್ದರೆ ಇವರು ಪೊಸಿಷನ್ ಮಾಡೋದು. ಇವರು ಇಂಜಿನಿಯರು, PDO, ತಾಲೂಕು ಕಚೇರಿಗೆ ಎಲ್ಲ ಇವರು 3 ಜನ ಅಂಡರ್ಸ್ಟ್ಯಾಂಡಿಂಗ್ ಮಾಡಿ ದುಡ್ಡು ಮಾಡಿ ಹೊಡೆದಿರೋದು ಸರ್. ಲೋಕಾಯುಕ್ತರ ಮೇಲೆ PDO ಮೇಲೆ ಕೊಟ್ಟಿದ್ದೀನಿ, ಮಲೇಶ್ ಮೇಲೆ, ಸತೀಶ್ ಮೇಲೆ ಕೊಟ್ಟಿದ್ದೀನಿ, ಇಂಜಿನಿಯರ್ ಕಾರ್ಯ ಮಂಜುನಾಥ್ ಮೇಲೆ ಕೊಟ್ಟಿದ್ದೀನಿ, 3 ಜನ ಮೇಲೆ ಕೊಟ್ಟಿದ್ದೀನಿ. ಅಧ್ಯಕ್ಷರಿದ್ದಾರೆ, ಅವ್ರಿಗೇನೂ ಗೊತ್ತಿಲ್ಲ. ಅವ್ರ ಹತ್ರ ಎಲ್ಲದನ್ನು ಸೈನ್ ಮಾಡಿಸ್ಕೊಂಡಿದ್ದಾರೆ. ಸೈನ್ ಮಾಡಿಸ್ಕೊಂಡು ಇವರೇ ಎಲ್ಲ ಲಪ್ಟಾಯಿಸ್ಕೊಂಡಿದ್ದಾರೆ ನೋಡಿ. ಇವರೇ ಇದಕ್ಕೆ ಮೇನ ಕಾರಣಕರ್ತರು, ಇವರೇ ಮೇಜರ್. ಇವ್ರನ್ನ ಬಲೆಗೆ ಹಾಕಿದ್ರೆ ಇವ್ರ ಹಿಂದೆ ಇರೋ 4-5 ಜನ ದೊಡ್ಡ ಟೀಮಿಂಗ್ಗಳು ಬೀಳ್ತವೆ. ಬಿಡಲ್ಲ ನಾವು ಯಾವುದೇ ಕಾರಣಕ್ಕೂ. ಇವತ್ತಿಲ್ಲ, ಇನ್ನು 6 ತಿಂಗಳಾಗಲಿ ಕಷ್ಟಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಬಿಡೋದಿಲ್ಲ, ಯಾವುದೇ ಕಾರಣಕ್ಕೂ ಬಿಡಲ್ಲ. ಅದನ್ನು ನಾವು ಒಳ್ಳೆ ರೀತಿಯಲ್ಲಿ ನಾವು ಗೌರವ ಕೊಟ್ಟರೆ ಅಧಿಕಾರಿಗೆ, ನಮ್ಮನ್ನೇ ದುರುಪಯೋಗ ಮಾಡಿಕೊಂಡ್ರೆ ನಾವು ಯಾವ ಥರ ಪೊಸಿಷನ್ ಮಾಡೋದು? ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.